ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಆಹ್ವಾನ ಮಾಡಲಿದ್ದಾರೆ. ಅದರೊಂದಿಗೆ ಆದರ್ಶ ವಿದ್ಯಾಲಯಕ್ಕೂ ಕೂಡ ಅರ್ಜಿಗಳನ್ನು ಕರೆಯಲಿದ್ದಾರೆ. ಹಾಗಾಗಿ ತಮಗೆ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಇಲ್ಲಿ 5 ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿರುತ್ತೇನೆ. ಹಾಗಾಗಿ ಮತ್ತೆ ಈಗ ಮಾದರಿ ಪ್ರಶ್ನೆ ಪತ್ರಿಕೆ ಕನ್ನಡ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ಕನ್ನಡ ವಿಷಯದ್ದು ಕೂಡಲ ಸಂಗಮ ದೇವ ಇದಕ್ಕೆ ಉದಾಹರಣೆ. ಅನ್ವರ್ಥನಾಮ, ಭಾವನಾಮ, ರೂಢನಾಮ, ಅಂಕಿತನಾಮ. ಇಲ್ಲಿ ಕೂಡಲ ಸಂಗಮ ದೇವ ಅನ್ನುವಂಥದ್ದು ಇದು ಇಟ್ಕೊಂಡ ಹೆಸರು ಆಗಿದೆ, ಹಾಗಾಗಿ ಇದು ಅಂಕಿತನಾಮ ಆಗುತ್ತದೆ. ನೆಕ್ಸ್ಟು ಐಶ್ವರ್ಯಳ ಬಳಿ ಕರಿಬೇಕು ಇದೆ ಈ ವಾಕ್ಯದಲ್ಲಿನ ಗುಣ ವಿಶೇಷಣ. ನೋಡ್ರಿ, ಐಶ್ವರ್ಯ ಎನ್ನುವಂಥದ್ದು ನಾಮಪದ ಆಗಿದೆ. ಹಾಗಾಗಿ ಇಲ್ಲಿ ನೋಡ್ತಾ ಹೋದಾಗ ಐಶ್ವರ್ಯ, ಬೆಕ್ಕು, ಕರಿ ಮತ್ತು ಬಳಿ ಅಂತಿದೆಯಲ್ಲ, ಇಲ್ಲಿ ಬೆಕ್ಕು ಇದೆಯಲ್ಲ ಅದು ಯಾವ ಕಲರ್, ಹಾಗಾಗಿ ಇದೊಂದು ಗುಣ ವಿಶೇಷಣೆ ಯಾವುದಾಗುತ್ತೆ ಅಂದರೆ ಇಲ್ಲಿ ಕರಿ ಬೆಕ್ಕು ಅಂತಿದೆಯಲ್ಲ ಅದು ಆಗುತ್ತದೆ, ಸಿ ಆಪ್ಷನ್. ರೈತನು ಗದ್ದೆಯನ್ನು ಖರೀದಿಸಿದನು. ಈ ವಾಕ್ಯದಲ್ಲಿ ಗದ್ದೆಯನ್ನು ನೋಡ್ರಿ, ರೈತನು ಕರ್ತೃಪದ, ಗದ್ದೆಯನ್ನು ಕರ್ಮಪದ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಖರೀದಿಸಿದನು ಕ್ರಿಯಾಪದ. ಬೇವಿನ ಮರದ ಕೆಳಗಿನ ಕಲ್ಲನ್ನು ಎಂದು ಕರೆದರು. ತಾಯಿ ಕಲ್ಲು, ಬೇವಿನ ಕಲ್ಲು, ಅಮ್ಮನ ಕಲ್ಲು ಹಾಗೂ ಕಲ್ಲು ಬಂಡೆ. ಇಲ್ಲಿ ಸಿ ಆಪ್ಷನ್ ಅಮ್ಮನ ಕಲ್ಲು. ಪ್ಯಾಂಟ್ ಇದರ ಕನ್ನಡ ಅನುವಾದ ಶರಾಯಿ, ಶರಾಯಿ, ಸಾರಾಯಿ, ಸರಾಯು, ಅದು ಶರಾಯಿ ಆಗುತ್ತದೆ. ಇನ್ನು 6ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅಲ್ಪಪ್ರಾಣವಾಗಿದೆ? ಎ, ಅ, ಕ, ಘ ಅಂತಿದೆಯಲ್ಲ, ಇದರಲ್ಲಿ ಖ ಆಗಿದೆ. ಇನ್ನು 7ನೇ ಪ್ರಶ್ನೆ, ಜೀವನದಿ ನಮ್ಮ ಕರ್ನಾಟಕದ ಕಾವೇರಿ, ವಾಕ್ಯ ಸರಿಪಡಿಸಿ ಬರೆಯಿರಿ. ಇಲ್ಲಿ ನೋಡಿದ್ರೆ ಆಪ್ಷನ್ಸ್ಗಳು ನಮ್ಮ ಕಾವೇರಿ ಕರ್ನಾಟಕದ ಜೀವನದಿ, ಕಾವೇರಿ ನಮ್ಮ ಜೀವನದಿ ಕರ್ನಾಟಕದ ಕಾವೇರಿ ಜೀವನದಿ ನಮ್ಮ. ಇಲ್ಲಿದೆ ನೋಡ್ರಿ ಆನ್ಸರ್, ನಮ್ಮ ಕರ್ನಾಟಕದ ಜೀವನದಿ ಕಾವೇರಿ ಇದೆಯಲ್ಲ, ಡಿ ಆಪ್ಷನ್ ಆಗುತ್ತದೆ. ಆಕಾಶ ಈ ಪದದ ಸಮಾನಾರ್ಥಕ ಪದ. ಅಂಬರ, ಆಕರ್ಷಣೆ, ಆಕಾರ, ಆಧಾರ. ಅಂಬರ ಇದೆಯಲ್ಲ ಇದು ಆಕಾಶ ಪದದ ಸಮಾನಾರ್ಥಕ ಪದ. ಗುಂಪಿಗೆ ಸೇರದ ಪದ ಬರೆಯಿರಿ. ಕೆರೆ, ತೊರೆ, ಹೊಳೆ, ನದಿ ಅಂತಿದೆ. ಇಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ಅಂದರೆ ಇಲ್ಲಿ ತೊರೆ ಆಗುತ್ತದೆ. ನೆಕ್ಸ್ಟು, ಹಾಸಿಗೆ ಇದ್ದಷ್ಟು ಇಲ್ಲಿ ಗಾದೆ ಪೂರ್ಣಗೊಳಿಸಿ. ಕಾಲು ಮಡಿಸಬೇಕು, ಕಾಲು ಮುದುರಬೇಕು, ಕೈ ಚಾಚಬೇಕು, ಕಾಲು ಚಾಚಬೇಕು. ಹಾಸಿಗೆ ಇದ್ದಷ್ಟು ಕಾಲು ನೋಡ್ಬೋದು ಇಲ್ಲಿ ಚಾಚಬೇಕು ಅಂತಿದೆಯಲ್ಲ, ಡಿ ಆಪ್ಷನ್ ಆಗುತ್ತದೆ. ಇನ್ನು ಈ ಮರವನ್ನು ಕಡಿಯುವುದು ಬೇಡ. ಈ ಲೇಖನ ಚಿಹ್ನೆ ಯಾವುದು? ಇಲ್ಲಿ ಕೊಟ್ಟಿದ್ದಾರಲ್ಲ, ಇದು ಲೇಖನ ಚಿಹ್ನೆ ಯಾವುದು? ಉದ್ಧರಣ ಚಿಹ್ನೆ, ವಿವರಣ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ, ಅರ್ಧ ವಿರಾಮ ಚಿಹ್ನೆ ಅಂತಿದೆ, ಅದು ಉದ್ಧರಣ ಚಿಹ್ನೆ ಆಗಿದೆ, ಈ ಆಪ್ಷನ್. ಹಿಗ್ಗು ಈ ಪದದ ವಿರುದ್ಧಾರ್ಥಕ ಪದ. ಕುಗ್ಗು, ಬಗ್ಗು, ಮುಗ್ಗು, ಜಗ್ಗು ಅಂತಿದೆ, ಇಲ್ಲಿ ಕುಗ್ಗು ಆಗುತ್ತದೆ. ಇನ್ನು ನೆಕ್ಸ್ಟ್ 13ನೇ ಪ್ರಶ್ನೆ, ಕುವೆಂಪು ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ. ಇಲ್ಲಿ ಕುವೆಂಪು ಎಂಬುದು ನಾಮಪದ, ಸಾಹಿತ್ಯ ಪದ, ಗುಣವಾಚಕ, ಸರ್ವನಾಮ. ಇಲ್ಲಿ ಕುವೆಂಪು ಅನ್ನುವುದು ಅದೊಂದು ಗುಣವಾಚಕ ಅಲ್ಲ, ಸರ್ವನಾಮ ಅಲ್ಲ, ಸಾಹಿತ್ಯ ಪದ ಅಲ್ಲ, ಅದೊಂದು ನಾಮಪದ ಆಗಿದೆ. ಇನ್ನು 14ನೇ ಪ್ರಶ್ನೆ, ಕಮಲಳು ಪಾಠವನ್ನು ಓದುವಳು ಎಂಬುದು ಯಾವ ಕಾಲ? ವರ್ತಮಾನ ಕಾಲ, ಭೂತಕಾಲ, ಹೋಗುವ ಕಾಲ, ಭವಿಷ್ಯತ್ ಕಾಲ ಅಂತಿದೆಯಲ್ಲ, ಇಲ್ಲಿ ಭವಿಷ್ಯತ್ ಕಾಲ ಆಗುತ್ತದೆ. ಸಂಯುಕ್ತಾಕ್ಷರಗಳ 2 ವಿಧಗಳು ಯಾವುವು? ಸಜಾತಿ ಮತ್ತು ವಿಜಾತಿ ಸಂಯುಕ್ತಾಕ್ಷರ, ಸುಜಾತಿ ಮತ್ತು ವಿಜೇತಿಯ, ಜಾತಿಯ ವಿಜಾತಿಯ, ದೇಶೀಯ ಮತ್ತು ವಿದೇಶಿ ಅಂತಿದೆ, ಅದು ಎ ಆಪ್ಷನ್ ಆಗುತ್ತದೆ, ಸಜಾತಿ ಮತ್ತು ವಿಜಾತಿಯ. ಕಿಟ್ಟು ಪುಟ್ಟು ಶಾಲೆಗೆ ಹೋದರು. ಈ ವಾಕ್ಯದಲ್ಲಿ ನಪುಂಸಕ ಲಿಂಗ. ಹೋದರು, ಕಿಟ್ಟು, ಶಾಲೆ, ಪುಟ್ಟು. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಶಾಲೆ. ಶಾಲೆ ಎನ್ನುವಂಥದ್ದು ನಪುಂಸಕ ಲಿಂಗ. ಹಸಿರು ಕೊಡದ ತುಂಬ ಸಿಹಿ ನೀರು. ಒಗಟನ್ನು ಬಿಡಿಸಿರಿ. ಎಳನೀರು, ಬಿಂದಿಗೆ, ತೆಂಗಿನಕಾಯಿ, ಹಸಿರು ಕೊಡ ಅಂತಿದೆಯಲ್ಲ, ಇಲ್ಲಿ ಆನ್ಸರು ತೆಂಗಿನಕಾಯಿ ಆಗುತ್ತದೆ. ಮಾತೃಶ್ರೀ ಪದವನ್ನು ಸಂಬೋಧಿಸುವುದು. ಇಲ್ಲಿ ತಂಗಿಗೆ, ತಾಯಿಗೆ, ಅತ್ತಿಗೆ, ಅಜ್ಜಿಗೆ ಅಂತಿದೆಯಲ್ಲ, ಮಾತೃಶ್ರೀ ತಾಯಿಗೆ ಬಳಸಲಾಗುತ್ತದೆ. ಇನ್ನು 19ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ತಪ್ಪಿಲ್ಲದ ಪದ ಆರಿಸಿ ಬರೆಯಿರಿ. ಭ್ರಷ್ಟಾಚಾರ, ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂತಿದೆಯಲ್ಲ, ಇದರಲ್ಲಿ ತಪ್ಪಿಲ್ಲದ ಅಂತ ಹೇಳಿದರೆ ಎ ಆಪ್ಷನ್ ಆಗುತ್ತದೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯವನ್ನು ಆರಿಸಿ. ಕಮಲಳ ಲಂಗ ಜಳ ಜಳ, ಕಮಲಳ ಲಂಗ ಜಳ ಜಳ. 4 ಆಪ್ಷನ್ಸ್ಗಳು ನೋಡ್ಬೋದು ತಾವು, ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ.